श्रीमद्भगवद्गीता अथ प्रथमोऽध्यायः अर्जुनविषादयोगः। धृतराष्ट्र उवाच धर्मक्षेत्रे कुरुक्षेत्रे समवेतायुयुत्सवः मामकः पाण्डवश्चैव किमकुर्वत संजय। ಕೃಷ್ಣಂ ವಂದೇ ಜಗದ್ಗುರು. ಧೃತರಾಷ್ಟ್ರರು ಹೇಳಿದರು, ಯುದ್ಧ ಸನ್ನದ್ಧರಾದ ಪಾಂಡವರು ಮತ್ತು ನಮ್ಮವರು ಧರ್ಮಕ್ಷೇತ್ರವೆನಿಸಿದ ಕುರುಕ್ಷೇತ್ರದಲ್ಲಿ ಏನು ಮಾಡಿದರು? ದೃಷ್ಟ್ವಾ ತು ಪಾಂಡವಾನೀಕಂ ಯೋಧಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜವಚನಮಬ್ರವೀತ್. ಸಂಜಯ ಹೇಳಿದನು, ಪಾಂಡವರು ಸಿದ್ಧಗೊಳಿಸಿದ ಸೈನ್ಯದ ವ್ಯೂಹವನ್ನು ಕಂಡು ದುರ್ಯೋಧನ ರಾಜನು ತನ್ನ ಗುರುವಾದ ದ್ರೋಣನ ಬಳಿ ಹೋಗಿ ಈ ಮಾತುಗಳನ್ನು ಆಡಿದನು. ಪಶ್ಯೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚ ಮುಂ ಯೋಡಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಗುರುವೇ, ನಿನ್ನ ಶಿಷ್ಯ ಶ್ರೇಷ್ಠನಾದ ದ್ರುಪದನ ಮಗನು ಸಿದ್ಧಗೊಳಿಸಿರುವ ಪಾಂಡವರ ಈ ಶಕ್ತಿಯುತ ಸೈನ್ಯ ವ್ಯೂಹವನ್ನು ಗಮನಿಸು. ಅತ್ರ ಶೂರ ಮಹೇಶ್ವರಃ ಭೀಮಾರ್ಜುನ ಸಮಾಯುಧಿ ಯುಯುಧಾನು ವಿರಾಟಶ್ಚ ದ್ರುಪಶ್ಚ ಸನಿತಿಂಜಯಃ. ಇಲ್ಲಿ ಅತಿ ಪರಾಕ್ರಮಿಗಳಾದ ಭೀಮಾರ್ಜುನರಿಗೆ ಸರಿಸಾಟಿ ಎನ್ನಿಸಬಲ್ಲ ಶ್ರೇಷ್ಠ ಬಿಲ್ಲಾಳುಗಳಾದ ಯುಯುಧನ, ವಿರಾಟ ಮತ್ತು ದ್ರುಪದ ಇದ್ದಾರೆ. ಪ್ರತಿಯೋರ್ವನು 1000 ಬಿಲ್ಲಾಳುಗಳ ಮೇಲೆ ಆಧಿಪತ್ಯ ನಡೆಸುವವರೇ ಆಗಿದ್ದಾರೆ. ದೃಷ್ಟಕೇತುಶ್ಚ ಕಾಶೀರಾಜಶ್ಚ ವೀರ್ಯವಾನ್ ಪುರುದಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ದೃಷ್ಟಕೇತು ಬಲಶಾಲಿಯಾದ ಕಾಶಿ ರಾಜ, ಪುರಜಿತ ಮತ್ತು ಕುಂತಿಭೋಜ ಹಾಗೂ ಮಾನವ ಶ್ರೇಷ್ಠ ಶಬ್ಯ. ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಶ್ಚ ಸರ್ವ ಏವ ಮಹಾರಥಃ. ಅತಿರಥ ಮಹಾರಥರುಗಳಾದ ಪರಾಕ್ರಮಿ ಯುದ್ಧಮನ್ಯು, ಧೀರ ಉತ್ತಮೌಜುನ, ಸುಭದ್ರೆಯ ಮಗ ಹಾಗೂ ದ್ರೌಪದಿಯ ಮಕ್ಕಳು. ಅಸ್ಮಾಕಂ ತು ವಿಶಿಷ್ಟಾಯೇ ತಾನಿ ಬೋಧಾದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸನ್ಯಾರ್ಥಾಂ ತಾಂ ಬ್ರವೀಮಿತೆ. ಎಲೈ ಬ್ರಾಹ್ಮಣ ಶ್ರೇಷ್ಠನೇ, ನಮ್ಮ ಕಡೆಯವರು ಪ್ರಖ್ಯಾತರ ಹೆಸರನ್ನು ಹಾಗೂ ಸೈನ್ಯದ ಮುಖ್ಯಸ್ಥರನ್ನು ನಿನಗೋಸ್ಕರವಾಗಿ ಹೇಳುತ್ತೇನೆ, ತಿಳಿದುಕೋ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸನಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತೈವ ಚ. ತಾವು ಭೀಷ್ಮರು, ಕರ್ಣರು ಮತ್ತು ಯುದ್ಧದಲ್ಲಿ ಜಯಶೀಲರಾದ ಕೃಪಾಚಾರ್ಯ, ಅಶ್ವತ್ಥಾಮ, ಸೋಮದತ್ತನ ಮಗ ಜಯದ್ರಥ ಹಾಗೂ ವಿಕರ್ಣ ಮುಂತಾದವರು ಇರುವವರು. ಇಲ್ಲಿಗೆ ನಮ್ಮ ಮೊದಲನೇ ಅಧ್ಯಾಯದ 7 ಸಾರಾಂಶವನ್ನು ವಿಸ್ಮಯ್ ಹೇಳಿದ್ದಾನೆ. ಧನ್ಯವಾದಗಳು. మానవాళి బ్రతుకు మలుగుతున్నదా, ఏకపాదమై ఉన్న ధర్మమేలా ఇసుక సేతువై కూలుతున్నదా, ఆధరణి కన్నా